ಚಪ್ಪಳ ಬಿಡಬೇಡ್ರಿ. ಈಗ ನನ್ನ ಭಾಷಣ ಮುಗಿದ್ರೆ ಚಪ್ಪಳ ಬಿಡಿ. ಚಂದ ಬಿಡಿಬೇಡ್ರಿ. ಕೇಳ್ರಿ, ನನ್ನ ಮಾತು ಕೇಳ್ತಾರೆ ಒಂದು ಚಂದ ಕತ್ರಿ ಕೇಳಿದ್ರೆ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಾವು ಆಕ್ಚುಲಿ ಸೆಪ್ಟೆಂಬರ್ 5ರಂದು ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಬೇಕಾಗಿತ್ತು. ಆದರೆ ಸೆಪ್ಟೆಂಬರ್ 5ರಿಂದ ನಮ್ಮ ಮೇಘ ಮಿಸ್ ರಜೆ ಇರ್ತಾರೆ ಅಂತೇಳಿ ನಾವು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಲಿಲ್ಲ. ಆದ್ರೆ ಇವತ್ತು ಅವ್ರು ಬರ್ತಾರಂತಿತ್ತು. ಆದ್ರೂ ಕೂಡ ಇವತ್ತು ಅವ್ರು ಬರಲಿಲ್ಲ. ಅನಿವಾರ್ಯವಾಗಿ ಇವತ್ತು ಶಿಕ್ಷಕರ ದಿನಾಚರಣೆ ಆಚರಿಸ್ತಾ ಇದ್ವಿ. ಮೊದಲಿಗೆ ಈ ಒಂದು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಈ ಒಂದು ಶಾಲೆಯ ಶಿಕ್ಷಕ ಮತ್ತು ಶಿಕ್ಷಕರು ಮತ್ತು ಶಾಲೆಯ ಮುದ್ದು ವಿದ್ಯಾರ್ಥಿನಿಯರೇ, ಇವತ್ತು ಏನಪ್ಪ ಅಂತಂದ್ರೆ ಈ ಒಂದು ಶಿಕ್ಷಕರ ದಿನಾಚರಣೆ ಅಂತ ಯಾಕೆ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಗುರುಸು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ರು. ಭಾಗೇಶ ಇದನ್ನ ಹೇಳೋದು ಹೇಳಿದ್ರು. ಆ ಪಾಲಿತಿರೋ ಒಂದು ಅಲ್ಲಿ ತಿರುವಾಗ ಏನಾಗಲ್ಲ. ಶಿಕ್ಷಕರ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಇವತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಇವತ್ತಲ್ಲ 5ನೇ ತಾರೀಕು 5ನೇ ತಾರೀಕು ರಾಧಾಕೃಷ್ಣ ಅವರ ಜನ್ಮದಿನಾಚರಣೆ ಅಂಗವಾಗಿ ನಾವು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತೀವಿ. ಯಾಕಪ್ಪ ಅಂತಂದ್ರೆ ಅವರ ಶಿಕ್ಷಕ ವೃತ್ತಿಯ ಮೇಲೆ ಬಹಳ ಅಪಾರವಾಗಿರ್ತಕ್ಕಂಥ ಗೌರವ ಇತ್ತು. ಅವ್ರಿಗೆ ಎಷ್ಟು ಗೌರವ ಇತ್ತು ಅಂತಂದ್ರೆ ಅವ್ರು ಪಾಠ ಮಾಡ್ಕೊಂತ ನಿಂತು ಬಿಟ್ರಂತಂದ್ರೆ ಅವ್ರಿಗೆ 2 ತಾಸು ಆಗ್ತಿತ್ತೋ 3 ತಾಸು ಆಗ್ತಿತ್ತೋ ಒಂದ್ ದಿನನೇ ಹೋಗ್ತಿತ್ತು. ಅವ್ರಿಗೆ ಸಮಯದ ಅಭಾವನೆ ಗೊತ್ತಾಗ್ತಿರ್ಲಿಲ್ಲ. ಪಾಠ ಮಾಡಿ ನಿಂತ್ಕೊಂಡ್ರೆ ಯಾರಿಗೆ? ಶಿಕ್ಷಕರಿಗೆ ಅಲ್ಲ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಅಷ್ಟೊಂದು ಪಾಠದ ಮೇಲೆ ಅಭಿಮಾನ ಅವ್ರಿಗೆ ಇತ್ತಂತ. ಮತ್ತೆ ಶಿಕ್ಷಕರ ಮೇಲೆ ಒಂದು ಅಪಾರವಾಗಿರ್ತಕ್ಕಂಥ ಗೌರವ. ಅದಕ್ಕೆ ಎಲ್ಲರೂ ಇವರು ನಮ್ಮ ಭಾರತದ ಉಪರಾಷ್ಟ್ರಪತಿಗಳಾಗಿದ್ದರು. ಮತ್ತೆ ಮುಂದಿನ ದಿನಗಳಲ್ಲಿ ಭಾರತದ ರಾಷ್ಟ್ರಪತಿಗಳು ಕೂಡ ಇವರು ಆದ್ರು. ಆದ್ರೆ ಅವ್ರು ಏನಪ್ಪಾ ಅಂತಂದ್ರೆ ನನ್ನ ದಿನಾಚರಣೆಯನ್ನ ನೀವು ರಾಧಾಕೃಷ್ಣನ್ ಜನ್ಮದಿನ ಅಂತ ಆಚರಣೆ ಮಾಡಬೇಡ್ರಿ. ಯಾಕಂದ್ರೆ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶ್ರೇಷ್ಠ ಹೌದಾ ಇಲ್ಲ? ಯಾಕಂತಂದ್ರೆ ಇವತ್ತು ಇಷ್ಟು ಜನ ಇಲ್ಲಿ ಕುತ್ಕೊಂಡಿದ್ರಿ. ಮುಂದಿನ ದಿನಗಳಲ್ಲಿ ನೀವು ಇದ್ರಲ್ಲಿ ಒಬ್ಬ ಯಾರೋ ಡಾಕ್ಟರ್ ಆಗ್ಬೋದು, ಒಬ್ಬ ಇಂಜಿನಿಯರ್ ಆಗ್ಬೋದು, ಒಬ್ಬ ಪೊಲೀಸ್ ಆಗ್ಬೋದು, ಒಬ್ಬ PSI ಆಗ್ಬೋದು, ಒಬ್ಬ ಏನೇನೋ ಆಗ್ಬೋದು. ಇಲ್ಲಿ ನಮ್ಮ ಶಾಲೆ ಕಲ್ತಿರ್ತಕ್ಕಂಥ 2-3 ವಿದ್ಯಾರ್ಥಿಗಳು ಇವತ್ತಿನ ಪೊಲೀಸರಾಗಿ ಹೋಗ್ಯಾರ ನಮ್ಮ ಮುಂದೆನೆ. ನಮ್ಮ ಶಾಲೆ ಭಾಳ ತೆಗೆದಂದ್ರೆ ಇವತ್ತಿನ ಶಾಲೆ ತೆಗೆದು 11 ವರ್ಷ ಆಯ್ತು. ನಮ್ಮ ಮುಂದೆನೆ ನಮ್ಮ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಪೊಲೀಸರಾಗ್ಯಾರ, ಡಾಕ್ಟರ್ ಓದಕತ್ತಾರ. ಅಂದ್ರೆ ನೀವು ಕೂಡ ಮುಂದೆ ಒಂದಲ್ಲ ಒಂದಿನ ಏನಪ್ಪ ಅಂತಂದ್ರೆ ಉನ್ನತ ಹುದ್ದೆಗೆ ಏರ್ತೀರಿ. ಅದಕ್ಕೆ ಏರ್ಬೇಕಾದ್ರೆ ಕಾರಣಕರ್ತರು ಯಾರು? ನಿಮಗೆ ಮೂಲ ಶಿಕ್ಷಕರು, ಹೌದಾ ಇಲ್ಲ? ಶಿಕ್ಷಕ, ಯಾಕಂದ್ರೆ ಶಿಕ್ಷಕರು ನಿಮ್ಗೆ ಎಷ್ಟು ಕಲಿಸ್ತಾರಲ್ಲ ಅದು ನಿಮ್ಗೆ ಮುಂದೆ ಭವಿಷ್ಯಕ್ಕೆ ಒಳ್ಳೆದಿರ್ತದೆ. ಅದಕ್ಕೋಸ್ಕರ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಿಮಗೆ ಶಿಕ್ಷಕರಂತಂದ್ರೆ ಯಾರಪ್ಪ? ಶಿಕ್ಷಕರಂದ್ರೆ ಯಾರು? ಸರ ಪಾಠ ಹೇಳಂಗಿದ್ರೆ ಅವರೇ ಶಿಕ್ಷಕರು ಹಂಗಲ್ಲ. ನಿಮಗೆ ಯಾರೋ ಒಂದು ಒಳ್ಳೆಯ ಬುದ್ಧಿಯನ್ನು ಹೇಳ್ತಾರ, 1 ಅಕ್ಷರ ಕಲಿಸಿದಾತಂ ಗುರು ಅಂತ. ಅದಳು 1 ಅಕ್ಷರ ಕಲಿಸಿದಾತಂ ಗುರು. ಅದು ಕಳೆಗನ್ನಡದಲ್ಲಿ ಹೇಳ್ತಾರೆ, ಮೊದಲು ಹೇಳ್ತಾರೆ ಏನಂತ ಗೊತ್ತಾ? ಬರೀ 1 ಅಕ್ಷರ ನಮ್ಮ 1 ಅಕ್ಷರ ಕಲಿಸಿದ್ರೆ ಅವ ನಿಮಗೆ ಗುರು. ನೀವು ಎಲ್ಲ ಪಾಠ ಹೇಳ್ಬೇಕಾಗಿಲ್ಲ. ನಿಮ್ಗೆ ಯಾರು ಒಳ್ಳೆದನ್ನ ಹೇಳ್ತಾರೋ ಶಾಲೆಯಲ್ಲಿ ಪಾಠ ಮಾಡೋರು ಅಷ್ಟೇ ನಿಮ್ಗೆ ಗುರುಗಳಲ್ಲ. ನಿಮ್ಗೆ ಯಾರು ಬುದ್ಧಿವಾದ ಹೇಳ್ತಾರಲ್ಲ ತಂದೆ ತಾಯಿ, ಅವರು ನಿಮ್ಗೆ ಗುರುಗಳೇ. ಮತ್ತೆ ಕೆಲವೊಬ್ರು ಬಾರ್ಲೇ ತಿರುಗಾಡಕ್ ಹೋಗಂತ ಅವ್ರ ಗುರುಗಳಲ್ಲ. ಓದ್ಬೇಕ್ಲೇ ಅಂತಾರ ನೋಡು, ಅವ್ರು ನಿಮಗೆ ಗುರುಗಳು. ಓದ್ಬೇಕ್ಲೇ ಕತ್ತೆಗಳ ನಿಮ್ಗೆ ಬೈತಾರಲ್ಲ, ಅವ್ರು ನಿಮಗೆ ಗುರುಗಳು. ಅರ್ಥ ಆಯ್ತಾ? 1 ಅಕ್ಷರ ಕಲಿಸಿದ ತಮ್ಮ ಗುರು ಅಂತ ಹೇಳ್ತಾರೆ. ಮೊದಲ ಕಾಲದಲ್ಲಿ ಹೆಂಗಿತ್ತಪ್ಪ ಅಂತಂದ್ರೆ ಗುರುವಿನ ಮಾತನ್ನ ಯಾರು ಮೀರ್ತಿರ್ಲಿಲ್ಲ. ಸರ್ ಮನೆಯಲ್ಲಿ ತಂದೆ ತಾಯಿ ಮಾತು ಕೇಳ್ತಾ ಇರಲಿಲ್ಲ. ಸರ್ ನಮ್ ಸರ್ ಹೇಳ್ಯಾರ, ಏನ್ ಹೇಳ್ಯಾರ ಸರ್? ಸರ್ ಮೊದಲು ಹೆಂಗಿತ್ತಂದ್ರೆ ಅವ್ರ ಸರ್ಗಳು ಬೇರೆ ಬೇರೆ ಸರ್ ಇದ್ರು. ಏನಿದ್ರಪ್ಪ ಅಂತಂದ್ರೆ ನಾಳೆ ಮನೆಗೆ ನೋಡಂದ್ರೆ ನಿಮ್ಮ ಮನೆ ಪಲ್ಯ ಬಾರಿ ಮಾಡ್ತಾರೆ, ತೊಂಬತ್ತಪ್ಪ ಅಂದ್ರೆ 10 ರೊಟ್ಟಿ ಪಲ್ಯ ತಮ್ಮದು ಕೊಡ್ತೀವಿ ಗುರುಗಳಿಗೆ. ಸರ್ ಹೇಳ್ಯಾರಂತಂದ್ರೆ ಯಾರು ಇಲ್ಲ ಅನ್ನಂಗಿರ್ಲಿಲ್ಲ. ಮತ್ತೆ ಇವತ್ತು ಇದನ್ನ ಓದ್ಕೊಂಡ್ ಬರ್ಬೇಕಂದ್ರೆ ನಾಳೆ ಅದನ್ನ ಕಡ್ಡಾಯವಾಗಿ ಓದ್ಕೊಂಡೇ ಬರ್ತಿದ್ರು ಗುರುಗಳು. ಸ್ವಲ್ಪ ಬಾರ್ಲೆ ಅಂತ ಮನೆಗೆ ಕಸ ಹೊಡೆಯೋದ್ರೆ ಹೊಡಿತಿದ್ರು, ನಮ್ಮ ಬಟ್ಟೆ ತೊಳಿದ್ರೆ ಅಂತ ತೊಳಿತಿದ್ರು. ಆದ್ರೆ ಈಗ ಅಂತ ಶಿಕ್ಷಕರುಗಳು ಇಲ್ಲ. ಅವಾಗ ಬಹಳಷ್ಟು ಗುರುನಿಷ್ಠೆ ಇತ್ತು. ಅವಾಗ ಎಷ್ಟಂತಂದ್ರೆ ಗುರುಗಳ ಮಾತ್ರ ಯಾರು ಕೇಳ್ತಾ ಇರಲಿಲ್ಲ, ಮೀರ್ತಾ ಇರಲಿಲ್ಲ. ಪ್ರತಿಯೊಂದು ಗುರುಗಳು ಏನಂತ ಅದನ್ನು ಕೇಳಲೇಬೇಕು. ಅದಕ್ಕೆ ಯಾಕಂತಂದ್ರೆ ಗುರುಗಳ ಮಾತುಗಳನ್ನ ನಾವು ಪಾಲಿಸಬೇಕು. ಗುರುಗಳು ಯಾವತ್ತೂ ನಿಮಗೆ ಕೆಟ್ಟದ್ದು ಬಯಸಲ್ಲ, ಹೌದಾ ಇಲ್ಲ? ಹೌದಾ? ಕೆಟ್ಟದ್ದು ಬಯಸ್ತಾರೆ ನಿಮ್ಗೆ? ಯಾವುದೇ ಶಿಕ್ಷಕ ಮತ್ತು ಶಿಕ್ಷಕಿಯರು ವಿದ್ಯಾರ್ಥಿಗಳಿಗೆ ಕೆಟ್ಟದನ್ನು ಬಯಸಲ್ಲ. ಅರ್ಥ ಆಯ್ತಾ? ಯಾರು ನಿಮಗೆ ಬೈತಾರೋ ಅವರೇ ನಿಮ್ಗೆ ಒಳ್ಳೆಯವರು. ಯಾರು ನಿಮ್ಗೆ ನೆಕ್ಕಂತ ಹೇಳ್ತಾರ ನೋಡು, ಅವ್ರಿಗೆ ಚಂದ ಕಾಣ್ತದ ಅದು. ಆದ್ರೆ ಮುಂದೆ ನಿಮ್ಗೆ ಒಂದರ ಏನಾಗ್ತದ? ಕೆಟ್ಟ ಆಗ್ತದೆ. ಮುಂದೆ ಒಳ್ಳೇದು ಆಗಂಗಿಲ್ಲ, ಹೌದಲ್ಲ? ಈಗ ಟೈಮ್ ಪಾಸ್ ಮಾಡ್ತಾರೆ. ಬಾರ್ಲೆ ಗಾಡಿ ತೊಗೊಂಡು ತಿರ್ಗಾಡಕ್ ಹೋಗ್ಬ. ಈಗ ನೀವು ಸಣ್ಣರಿದ್ದೀರಿ, 10ನೇ 11ನೇ ಕ್ಲಾಸ್ನವರೆಲ್ಲ ಏನ್ ಮಾಡ್ತಾರೆ? ಬಾರ್ಲೆ ಬಾ ನಮ್ಮಪ್ಪ ಏನ್ ಮಾಡ್ತಾರ ಅನ್ನೋದು. ಗಾಡಿ ತಗೊಂಡು ಎಲ್ಲಿಗೆ ಹೋಗೋದು, ಆ ಕಡೆ ದೂರ ಹೋಗೋದು ಎಲ್ಲ ಕುಡಿಯಕ್ ಬರ್ತಾರೆ. ಎಳ್ಳೆಲ್ಲ ನೋಡ್ತಿರ್ತೀವಿ, ನಿಮಗೆಲ್ಲ ಗೊತ್ತೇ ಇರ್ತದೆ.
ಬೀರ್ ಕುಡಿಯೋದು, ಸಿಗರೇಟ್ ಸೇರೋದು, ಬಿಡಿ ಸೇರೋದು ಹೋಗ್ಬಿಡ್ತಾರೆ. ಹೋಗ್ತಾರ ಹೋಗಂಗಿಲ್ಲ. ಅದಕ್ಕೆ ಈಗ ಕರಿತೀರಿ. ಮುಂದೆ ದೊಡ್ಡವರಂದ್ರೆ ಒಂದು ಲಗ್ನ ಮಾಡ್ತಾರ. ಲಗ್ನ ಮಾಡಿದ್ರೆ ಹೇಳ್ತಿ ಬರ್ತಾಳ. ಅವಾಗ ಏನ್ ಮಾಡ್ತಾಳ? ಇವಿತಾಳ ಮಾರಿ ತಗೋಬಾರ ನೀನ ಇವಿತಾರ ಇಲ್ಲ. ಅದಕ್ಕೆ ನೀವು ಕೂಡ ಎಲ್ಲದೇನಪ್ಪ ಅಂತಂದ್ರೆ ಗುರುಗಳನ್ನ ಗೌರವಿಸಬೇಕು. ಯಾವುದೇ ಶಿಕ್ಷಕರಲ್ಲಿ ಅವ್ರಿಗೆ ಗೌರವ ಕಲಿಸ್ಬೇಕು. ಫಸ್ಟ್ ನಾವು ಶಿಕ್ಷಕರಿಗೆ ಯಾವಾಗ ಗೌರವ ಕೊಡ್ತೀವೋ ಅವಾಗ ನಮಗೆ ಬುದ್ಧಿ ಆಯ್ತಾ. ಯಾವಾಗ ನಾವು ಗುರುಗಳಿಗೆ ಗೌರವ ಕೊಡೋದನ್ನ ಕಲಿತೀವೋ ಅವಾಗ ನಮಗೆ ವಿದ್ಯೆ ತಲೆಗೆ ಅರ್ಥ ಆಯ್ತಾ. ನಾವು ಗುರುಗಳಿಗೆ ಗೌರವ ಇಲ್ಲಿ ತನಕ ಕೊಡಂಗಿಲ್ಲೋ ಅಲ್ಲಿ ತನಕ ನಮ್ಮ ಹತ್ರ ವಿನಯನೂ ಬರಂಗಿಲ್ಲ, ಬುದ್ಧಿನೂ ಬರಂಗಿಲ್ಲ, ತಿಳುವಳಿಕೆನೂ ಬರಂಗಿಲ್ಲ. ನಮ್ಮೆಲ್ಲ ಹಾಫ್ ತುಂಬಿಟ್ಟಿರ್ತದೆ. ಬಿಡಲೆ ಸರ್ ಏನ್ ಮಾಡ್ತಾನ, ಅವೇನ್ ಮಾಡ್ತಾನೆ, ನಾವಲ್ಲೇ ನಾವ್ ಮಾಡಂಗಿಲ್ಲ, ಅವೇನ್ ಮಾಡ್ತಾನೆ. ಸರ್ ಮೇಲೆ ತಾತ್ಸಾರ ಮನೋಭಾವನೆ ಯಾವತ್ತೂ ಇರಬಾರ್ದು, ಯಾವತ್ತೂ ಇರಬಾರ್ದು. ನಾವಂತಲ್ಲ, ನೀವು ಬೇರೆ ಶಾಲೆ ಎಲ್ಲೇ ಹೋದ್ರು ಕೂಡ, ಕಾಲೇಜ್ ಹೋದ್ರು, ಡಿಗ್ರಿ ಹೋದ್ರು, ಎಲ್ಲೇ ಹೋದ್ರು ಏನೇ ಮಾಡ್ರಿ, ಮಕ್ಕಳ ಹತ್ರ ಶಿಕ್ಷಕರ ಬಗ್ಗೆ ತಾತ್ಸಾರ ಮನೋಭಾವ ಇರಬಾರ್ದು, ಗೌರವ ಇರ್ಬೇಕು. ಏಪ್ಪ ನಮ್ಮ ಸರ್ ಹೇಳಿದ್ರಪ್ಪ ಮಾಡ್ಬೇಕು, ನಮ್ಮ ಟೀಚರ್ ಹೇಳಿದ್ರಪ್ಪ ನಾವು ಮಾಡ್ಬೇಕು, ನಮ್ಮ ಒಳ್ಳೆದೇ ಕೇಳಿದ್ರಲ್ಲಪ್ಪ, ಇದನ್ನ ತಿಳ್ಕೊಬೇಕು. ನೀವು ಏನ್ ಮಾಡ್ತೀರಿ? ನೀವು ಸರ್ ಹೇಳಿದ್ರ, ಸರ್ ಹೇಳ್ತಾರೆ ಕೇಳಿದ್ರೆ ಬಿಡೋಣ ಜೈ ಅಂತ ಕರೀತಾರೆ. ಹಿಂಗ್ ಮಾಡಿದ್ರೆ ಟೀಚರ್ಗೆ ಏನಾಗಲ್ಲ, ಸರ್ಗೆ ಏನಾಗಲ್ಲ, ಯಾರಿಗೂ ಏನಾಗಲ್ಲ. ಲಾಸ್ ಆಗೋದು ನಿಮ್ಗೆ. ಯಾರು ಲಾಸ್ ಆಗ್ತದ? ಸರ್ಗಳ ಮಾತು, ಟೀಚರ್ ಮಾತುಗಳು ಕೇಳಿಲ್ಲ ನೀವು ಅಂತಂದ್ರೆ ಲಾಸ್ ಆಗೋದು ಟೀಚರ್ಗೆಲ್ಲ, ಸರ್ಗಳಿಗೆಲ್ಲ ಲಾಸ್ ಆಗೋದು ನಿಮ್ಗೆ. ಹೌದಾ ಇಲ್ಲ? ಅದಕ್ಕೋಸ್ಕರ ಎಲ್ಲರೂ ಗುರು ಹಿರಿಯರನ್ನ, ದೊಡ್ಡವರನ್ನ ಮತ್ತೆ ಶಿಕ್ಷಕರನ್ನ ಗೌರವದಿಂದ ಕಾಣ್ರಿ. ಅವ್ರಿಗೆ ಗೌರವ ಕೊಡೋದನ್ನ ಕಲೀರಿ. ಯಾಕಂದ್ರೆ ಮೊದಲ ನೀವು ನನಗೆ ಕೊಡಬೇಡ್ರಿ ಗೌರವ, ನಮ್ಮ ಶಾಲೆಗೆ ಕೊಡಬೇಡ್ರಿ. ಬೇಕಾದ್ರೆ ಮುಂದೆ ಎಲ್ಲೇ ಶಾಲೆಗೆ ಹೋದ್ರು ಕೂಡ ಗೌರವನ ಕೊಡ್ಬೇಕು. ನೀವು ಎಲ್ಲ ಟೀಚರ್ಸ್ ಎಲ್ಲಿ ಇವರು ಟೀಚರ್ಗಳು ಗೌರವ ಕೊಡೋದು ಕಲಿಬೇಕು. ನೀವು ಟೀಚರ್ಗಳು ಗೌರವ ಕೊಟ್ಟಿಲ್ಲ, ನೀವು ವಿದ್ಯೆ ಯಾವತ್ತೂ ತಲೆಗೆ ಯಾಕಂತಲ್ಲ, ನಿಮ್ಮ ಹತ್ರ ಹಾಮ್ ಇರ್ತದ. ಬಿಡಲ್ಲ ಅವ ಸರ್ ಹಿಂಗ ಆ ಹಾಮನ್ನ ನಿಮ್ ತಲೆಯಿಂದ ಹೋಗ್ಬೇಕು. ಅವ್ರು ಸರ್ ಅರ್ಪ ಅಂತ, ಅವ್ರು ಟೀಚರ್ ಅರ್ಪ, ಮಿಸ್ ಅರ್ಪ ಅಂತ ನಿಮ್ ಭಾವನೆ ಯಾವಾಗ ಬರ್ತದೋ ಅವಾಗ ನಿಮ್ಗೆ ಒಳ್ಳೆ ಬುದ್ಧಿ ಬರ್ತದ. ಅದಕ್ಕೋಸ್ಕರ ಎಲ್ಲರೂ ಗುರು ಹಿರಿಯರನ್ನ, ಸರ್ ಮತ್ತು ಶಿಕ್ಷಕರನ್ನ ಎಲ್ಲರ ಮಾತು ಕಂಪಲ್ಸರಿ ಕೇಳಬೇಕು. ಕೇಳಿದಾಗ ಮಾತ್ರ ನಿಮ್ಗೆ ವಿದ್ಯೆ, ಬುದ್ಧಿ, ಒಳ್ಳೆಯ ಒಂದು ವಿಚಾರ ಶಕ್ತಿ ನಿಮ್ಗೆ ಬರ್ತದ. ಮತ್ತೆ ನೀವು ಚೆನ್ನಾಗಿ ನೀವು ಕೇಳ್ತಾ ಹೋದ್ರೆ ಶಿಕ್ಷಕರು ಮತ್ತು ಟೀಚರ್ ಇನ್ನ ನಿಮ್ಗೆ ಹೆಚ್ಚಿನ ಒಂದು ಬುದ್ಧಿಯನ್ನ ಹೇಳ್ತಾರೆ. ನೀವು ಕೇಳಿದ್ರೆ ಯಾರು ಹೇಳಲ್ಲ. ನೀವು ಚೆನ್ನಾಗಿ ಕೇಳ್ತಾ ಇದ್ರಿ ಅಂದ್ರೆ ಇನ್ನೊಂದೇ ಹಂಗಲ್ಲಪ್ಪ, ಇನ್ನೂ ಸ್ವಲ್ಪ ಹಿಂಗ್ ಮಾಡು, ಇನ್ನೂ ಸ್ವಲ್ಪ ಹಿಂಗ್ ಮಾಡು ಅಂತ ಕೇಳ್ತಾರೆ. ನೀವು ಕೇಳಲೇ ಇಲ್ಲ ಅಂದ್ರೆ ಬಿಡಲೇ ಪಾರ್ ಮಾತಾ ಕೇಳಲ್ಲ, ಅವ್ರಿಗೆ ಕೇಳೋದು ಅವಾಗ ಲಾಸ್ಟ್ ಆಗ್ತದೆ, ಟೀಚರ್ಗೆ ಆಗ್ತದೆ, ಸರ್ಗಳಿಗೆ ಆಗ್ತದೆ, ಯಾರಿಗೂ ಆಗಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಶಿಕ್ಷಕರು ಮತ್ತೆ ಶಿಕ್ಷಕರನ್ನ ಗೌರವ ಕೊಡ್ರಿ, ಮತ್ತೆ ಅವ್ರ ಮಾತನ್ನ ಕೇಳ್ರಿ. ಅವ್ರು ಹೇಳೋದು ನಿಮ್ಗೆ ಒಳ್ಳೇದಕ್ಕೆ ಇರ್ತದ. ಅವ್ರ ಮಾತನ್ನ ಯಾರು ಮೀರಬಾರ್ದು, ಗೌರವ ಕೊಡೋದನ್ನ ಕಲೀರಿ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಜೈ.